ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಬಂದು ನನ್ನ ಮದುವೆ ಪ್ರಿಪರೇಷನ್ ಫಸ್ಟ್ ವಿಡಿಯೋ ಆಗಿರುತ್ತೆ. ಇದರಲ್ಲಿ ಜಾಗ್ರ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೇನ್ ಆಗಿ ಜೋಳ ಮತ್ತೆ ರಾಗಿನ ಕಂಪಲ್ಸರಿ ಹಾಕ್ಲೇಬೇಕು. ಇನ್ನ ಮಿಕ್ಕಿದ 3 ತರದ ಕಾಳುಗಳನ್ನ ಹಾಕ್ಬೇಕಾಗುತ್ತೆ. ಟೋಟಲ್ ಆಗಿ 5 ತರ ಮಾಡಬಹುದು ಅಥವಾ 7 ತರ ಇಲ್ಲ 9 ತರ ಧಾನ್ಯಗಳನ್ನ ಯೂಸ್ ಮಾಡಿ ಮಾಡಬಹುದು. ನಾವ್ ಯೂಸ್ ಮಾಡಿರೋದು ರಾಗಿ, ಜೋಳ ಹಾಗೆ 3 ತರದ ಕಾಳುಗಳು ಅಂದ್ರೆ ಅವರೆಕಾಳು, ತಡ್ನಿಕಾಳು ಹಾಗೆ ಕಡಲೆಕಾಳು ಯೂಸ್ ಮಾಡಿದೀವಿ. ಮೇನ್ ಆಗಿ ಜೋಳ ಜಾಸ್ತಿ ಹಾಕೋಬೇಕಾಗುತ್ತೆ, ಇನ್ನು ರಾಗಿ ಸ್ವಲ್ಪ, ಮಿಕ್ಕಿದ ಕಾಳುಗಳು 1 ಇಡಿಯಷ್ಟು ಹಾಕೊಂಡ್ರೆ ಆಗುತ್ತೆ. ಇದಿಷ್ಟು ಕೂಡ 1 ಡೇ ಫುಲ್ ನೆನೆ ಹಾಕಿ ಇಡಬೇಕಾಗುತ್ತೆ ನೀರಲ್ಲಿ. ನೆಕ್ಸ್ಟ್ ಡೇ ಆ ಕಾಳುಗಳಿಗೆ ಗೊಬ್ಬರನ ಮಿಕ್ಸ್ ಮಾಡಬೇಕು. ಸೊ ಯಾವ ಗೊಬ್ಬರ ಬೆಟರ್ ಅಂತ ಅಂದ್ರೆ ಹಸು ಗೊಬ್ಬರ ತಗೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. ಆ ಹಸು ಗೊಬ್ಬರದಲ್ಲಿ ಕಸ ಕಡ್ಡಿ ಏನು ಇದ್ದೇ ತರ ನೋಡ್ಕೊಂಡು ಅದನ್ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಮಣ್ಣನ್ನ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಅದನ್ನ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲೂ ಕೂಡ ಕಸ ಕಡ್ಡಿ ಇಲ್ಲೇ ತರ ನೋಡ್ಕೋಬೇಕಾಗುತ್ತೆ. ನೀಟಾಗಿ ಮಿಕ್ಸ್ ಆದ್ಮೇಲೆ ಅದಕ್ಕೆ ಜೋಳನ ಹಾಕೊಳ್ಳಿ. ಜೋಳ ಹಾಕೊಂಡ್ಬಿಟ್ಟು ಅದನ್ನ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಡ್ರೈ ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನ ಹಾಕೊಂಡ್ರೆ ಆಗುತ್ತೆ. ಮಿಕ್ಸಿಂಗ್ ಎಲ್ಲ ಆದ್ಮೇಲೆ ಅದನ್ನ ಅಡಿಕೆ ಪಟ್ಟಿಗೆ ಹಾಕ್ಬೇಕಾಗುತ್ತೆ. ಅಡಿಕೆ ಪಟ್ಟೆ ಅಂದ್ರೆ ಸ್ವಲ್ಪ ದೊಡ್ಡದಾಗಿನೇ ಇರುತ್ತೆ, ನಾವು ರೌಂಡ್ ಶೇಪ್ ಕಟ್ ಮಾಡ್ಕೋಬೇಕು. ಇದು ಸಿಕ್ಕಿಲ್ಲ ಅಂತ ಅಂದ್ರೆ ಅಡಿಕೆದು ಪ್ಲೇಟ್ಗಳು ಬರುತ್ತಲ್ವಾ, ಅದನ್ನ ಯೂಸ್ ಮಾಡ್ಕೋಬಹುದು. ಅದು ಆಗಿಲ್ಲ ಅಂತ ಅಂದ್ರೆ ನೆಲಕ್ಕೆ ಒಂದು ಗೋಣಿ ಚೀಲನ ಹಾಕ್ಬಿಟ್ಟು ಅದ್ರ ಮೇಲೆ ಕೂಡ ನೀವು ಮಾಡ್ಬೋದು. ಬಟ್ ಅದನ್ನ ತಗೊಂಡೋಗೋದಿಕ್ ಆಗಲ್ಲ, ಹಂಗಾಗಿ ಕ್ಯಾರಿ ಮಾಡ್ಬೇಕು ಅಂತ ಅಂದ್ರೆ ಚೌಟಿಗೆಲ್ಲ ತಗೊಂಡೋಗ್ಬೇಕು ಅಂತ ಅಂದ್ರೆ ಅಡಿಕೆ ಪಟ್ಟಿ ಅಥವಾ ಅಡಿಕೆ ಪ್ಲೇಟ್ ನ ಯೂಸ್ ಮಾಡಿದ್ರೆ ಬೆಟರ್ ಅನ್ಕೋತೀನಿ. 3 ಅಡಿಕೆ ಪಟ್ಟಿಗಳು ಬೇಕಾಗುತ್ತೆ. ಸೊ 3ಕ್ಕೂ ಕೂಡ ಈಕ್ವಲ್ ಆಗಿ ಧಾನ್ಯಗಳು ಮಿಕ್ಸ್ ಮಾಡಿರ್ತೀವಿ, ಅದನ್ನ ಈಕ್ವಲ್ ಆಗಿ ಹಾಕೊಂಡ್ಬಿಟ್ಟು ಅದನ್ನ ಮಧ್ಯದಲ್ಲಿ ಮಿಡಲ್ ಆಗಿ ಹೋಲ್ ಮಾಡ್ಬೇಕಾಗುತ್ತೆ. ಹೋಲ್ ಅಂದ್ರೆ ತೂತ ಮಾಡೋದು ಅಂತಲ್ಲ, ಸ್ವಲ್ಪ ಶೇಪ್ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಕುಂಭಗಳನ್ನ ಇಡಬೇಕು ಅಲ್ವಾ, ಹಂಗಾಗಿ ಸ್ವಲ್ಪ ರೌಂಡ್ ಶೇಪ್ ಮಾಡಿ ಮಿಡಲ್ ಅಲ್ಲಿ ಸ್ವಲ್ಪ ಈ ರೀತಿ ಹೋಲ್ ತರ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಇದ್ರ ಮೇಲೆ ಒಂದು ಒದ್ದೆ ಬಟ್ಟೆನ ಹಾಕಿ ಇಡ್ಬೇಕಾಗುತ್ತೆ. ಒದ್ದೆ ಬಟ್ಟೆ ಹಾಕಿಟ್ಟು ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅಂದ್ರೆ 3-4 ಡೇಸ್ ಆದ್ಮೇಲೆ ಮೊಳಕೆ ಬರೋಕ್ ಶುರು ಆಗುತ್ತೆ. ಇದು 7 to 8 ಡೇಸ್ ಆದ್ಮೇಲೆ ಇಷ್ಟು ಗ್ರೋತ್ ಆಗಿರೋದು. ಯೂಶುವಲ್ ಆಗಿ ಯಾವಾಗ ಹಾಕ್ಬೇಕು ಅಂತ ಅಂದ್ರೆ ಮದುವೆ ಡೇಟಿನ 10 ದಿನ ಅಥವಾ 15 ದಿನದ ಮುಂಚೆನೆ ಈ ತರ ಮಾಡ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ, ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ, ಫೋಟೋಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ನಾವು ಆಲ್ಮೋಸ್ಟ್ 15 ಡೇಸ್ ಮುಂಚೆನೆ ಹಾಕಿದ್ವಿ, ಹಂಗಾಗಿ ಚೆನ್ನಾಗಿ ಗ್ರೋತ್ ಆಗಿತ್ತು. ಇದು ಎಕ್ಸಾಕ್ಟ್ 15 ಡೇಸ್ ಆಲ್ಮೋಸ್ಟ್ ಆಗಿತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂಡ್ ಮಿಡಲ್ ಸ್ವಲ್ಪ ನೀರ್ನ ಹಾಕ್ಬೇಕಾಗುತ್ತೆ. ಇದನ್ನ ಎತ್ತಿರೋದು ಬೇರೆ ಕಡೆ ಎಲ್ಲ ಮಾಡೋದೆಲ್ಲ ಮಾಡಕ್ ಹೋಗ್ಬೋದು, ಒಂದೇ ಕಡೆ ಇಟ್ಟರೆ ಸಾಕು, ಅದೇ ಡೆವಲಪ್ ಆಗ್ತಾ ಹೋಗುತ್ತೆ. ಈ ತರ ಸ್ವಲ್ಪ ನೀರ್ನ ಹಾಕೊಳ್ತಾ ಇದ್ದು ಚೆನ್ನಾಗಿರುತ್ತೆ. ಇನ್ನು ಗ್ರೋತ್ ಚೆನ್ನಾಗ್ ಬೇಕು ಅಂತ ಸ್ವಲ್ಪ ಗೊಬ್ಬರನ ಹಾಕಿ, ಲೈಟ್ ಆಗಿ ತುಂಬಾ ಹಾಕ್ಬಾರ್ದು ಕೆಮಿಕಲ್ ಗೊಬ್ಬರಗಳನ್ನ. ಇದಾಗಿತ್ತು ಜಾಗ್ರ ಪ್ರಿಪರೇಷನ್ ವಿಡಿಯೋ. ಹೋಪ್ ಯೂಸ್ಫುಲ್ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಅಂಬಿಕಾ ಗೌಡ ಯೂಟ್ಯೂಬ್ ಚಾನಲ್.